ಚಿಂತಾಮಣಿಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಚಹಳ್ಳಿ ಸಮೀಪ ನಡೆದಿದೆ. ಮೃತಪಟ್ಟ ಯುವಕನನ್ನ ಚಿಂತಾಮಣಿ ತಾಲೂಕಿನ ಕಸಾಬಾ ಹೋಬಳಿಯ ಮೂಡಚಿಂತಲಹಳ್ಳಿ ಗ್ರಾಮದ 19 ವರ್ಷದ ನಿಖಿಲ್ ಕುಮಾರ್ ಬಿನ್ ನಾರಾಯಣಸ್ವಾಮಿ ಅಂತ ಗುರುತಿಸಲಾಗಿದೆ. ಇಂದು ಬೆಳಗಿನ ಜಾವ ಚಿಂತಾಮಣಿ ತಾಲೂಕಿನ ಕೋಲಾರ ರಸ್ತೆಯಲ್ಲಿರುವ ಕಾಚಹಳ್ಳಿ ಸಮೀಪದ ಮರವೊಂದರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಕಂಡುಬಂದಿದ್ದು, ಕೂಡಲೇ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದು, ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಮೂಡಚಿಂತಲಹಳ್ಳಿ ಗ್ರಾಮದ ನಿಖಿಲ್ ಕುಮಾರ್ ಬಿನ್ ನಾರಾಯಣಸ್ವಾಮಿ ಮೃತಪಟ್ಟಿರುವುದು ಎಂಬ ಮಾಹಿತಿ ತಿಳಿದು ಬಂದಿದೆ. ನಿಖಿಲ್ ಕುಮಾರ್ ಅವರ ಪೋಷಕರಿಗೆ ಪೊಲೀಸರು ಮಾಹಿತಿ ನೀಡಿದ್ದು, ಪೋಷಕರು ಗ್ರಾಮಾಂತರ ಠಾಣೆಗೆ ಹಾಜರಾಗಿ ದೂರು ಕೊಟ್ಟಿದ್ದಾರೆ. ನಿಖಿಲ್ ಕುಮಾರ್ ಸುಮಾರು 1-2 ವರ್ಷಗಳಿಂದ ಸದರಿ ಮೂಡಚಿಂತಲಹಳ್ಳಿ ಗ್ರಾಮದ 35 ವರ್ಷದ ಶಾರದಮ್ಮ ಜತೆಯಲ್ಲಿದ್ದು, ಆಕೆ ನಿಖಿಲ್ ಕುಮಾರ್ನನ್ನ ಲೈಂಗಿಕವಾಗಿ ಬಳಸಿಕೊಳ್ಳುತ್ತಿದ್ದಳು. ಇದರ ಬಗ್ಗೆ ಈಗಾಗಲೇ ಪೋಷಕರು ಗ್ರಾಮಾಂತರ ಠಾಣೆಗೆ ದೂರನ್ನ ಸಹ ನೀಡಿದ್ದು, ರಾತ್ರಿ ಸುಮಾರು 9 ಗಂಟೆ ಸಮಯದಲ್ಲಿ ನಿಖಿಲ್ ಕುಮಾರ್ ಹಾಗೂ ಶಾರದಮ್ಮ ಗಲಾಟೆ ಮಾಡಿಕೊಂಡಿದ್ದು, ನಿಖಿಲ್ ಕುಮಾರ್ನನ್ನ ಶಾರದಮ್ಮ ನೇಣು ಹಾಕಿ ಸಾಯಿಸಿದ್ದಾಳೆ ಅಂತ ಪೋಷಕರು ನೀಡಿರುವಂತಹ ದೂರಿನಲ್ಲಿ ವಿವರಿಸಲಾಗಿದೆ. ಅವಳೇ ಸಾಯಿಸಿರೋ, ಡೈರೆಕ್ಟ್ ಆಗಿ ಅವಳೇ ಸಾಯಿಸಿರೋದು. 2 ವರ್ಷದಿಂದ ಅವಳ ಮನೆಗೆ ಇದ್ದ ಅವನು. ನಾವು ಬಾ ಅಂದ್ರೆ ಕೂಡ ಬರ್ತಾ ಇರಲಿಲ್ಲ. ಅವಳೇ ಕರ್ಕೊಂಡೋಗಿ ಇಟ್ಕೊಂಡಿದ್ಲು. ಅವಳು ನಾವು ಬಾ ಅಂತ ತುಂಬಾ ಸರಿ ಕರೆದಿದ್ದೀರಿ, ಅವ್ನು ಬರಿಲ್ಲ. ಇವಳು ಅವನ್ನ ಡಿಕ್ಕಿದಲ್ಲಿ ಇಟ್ಕೊಂಡೋಗೋದು, ಡಿಕ್ಕಿದಲ್ಲಿ ಕರ್ಕೊಂಬರೋದು. ಡೈರೆಕ್ಟ್ ಯಾವತ್ತು ಕರ್ಕೊಂಡೋಗಿರಲ್ಲ ಅವಳು. ಮತ್ತೆ ನೈಟು 7 ಗಂಟೆ 8 ಗಂಟೆಯಲ್ಲಿ ಜಗಳ ಆಡ್ತಾ ಇದ್ರು, ನಾನೇ ನೋಡಿದ್ನೆ. ಮತ್ತೆ ಅವನು ಯಾವಾಗೂ ಈ ಥರ ಜಗಳ ಆಗಿರೋದು 4-5 ಗೀತ ನಾನು ನೋಡಿದ್ನೆ. ಮತ್ತು ಇವನು ಹೊರಟೋಗಿದ ತಕ್ಷಣವೇ ಇವಳು ಕಾರ್ ಹಾಕೊಂಡು ಹಿಂದೆನೇ ಹೋಗೋಳು. ಇವನು ಗಲಾಟೆ ಮಾಡಿದ್ರು ಹೊಲಗಳಿಂದ ತೂರೋಗೋನು, ಅವಳು ಡೈರೆಕ್ಟ್ ರೋಡಿಂದ ಹೋಗೋಳು. ರೋಡಿಂದ ಹೋಗಿ ಮತ್ತೆ ಅಲ್ಲೆಲ್ಲ ಪಿಕಪ್ ಮಾಡಿ ಅವನ್ನ ಕರ್ಕೊಂಡು ಬರೋಳು. ಚಿಂತಲಹಳ್ಳಿ ನನ್ನ ಮಗನಾದ ನಿಖಿಲ್ ಕುಮಾರ್ ಅನ್ನೋನು ಶಾರದಮ್ಮ ಅವ್ರ ಮನೆಯಲ್ಲಿ 1.5 ವರ್ಷದಿಂದ ಇದ್ದ. 1.5 ವರ್ಷ ಕಂಪ್ಲೇಂಟು ಎಲ್ಲ ಆಗಿತ್ತು. ಮತ್ತು ಅವ್ರ ಮನೆಗೆ ಹೋದ. ರಾತ್ರಿ ಒಂದು 9:30-10 ಗಂಟೆ ನಿನ್ನೆ ಸೋಮವಾರ ರಾತ್ರಿ 10 ಗಂಟೆಗೆ ಒಯ್ದಾಡ್ತಾ ಇದ್ರು. ಅದು ನನ್ನ ಕಣ್ಣಾರೆ ನೋಡಿದೆ. ಆಮೇಲೆ ಏನಾಯಿತು ನಮ್ಗೆ ಅಷ್ಟು ಮಾತ್ರ ಗೊತ್ತು. ಯಾವ ವಿಚಾರ ಹೇಳಿದ್ದು ಪೊಲೀಸ್ನವರೇ ಹೇಳಿದ್ದು ನಮಗೆ. ಅದ್ರಗೋಸ್ಕರ ಪೊಲೀಸ್ನವ್ರು ಹೇಳಿದ್ಮೇಲೆ ನಮ್ಗೆ ಗೊತ್ತಾಯ್ತು ನೇಣು ಹಾಕ್ಕೊಂಡಾನೆ ಅಂತ. ರಾತ್ರಿ 10 ಗಂಟೆ ಜಗಳ ನಡೆದಿದೆ. ಯುವಕ 10 ಸಲ ಜಗಳ ನಡೆದಿದೆ ಅವ್ರ ಮನ್ಯಾಗ. ಯಾವಾಗ ಹಿಂಗೆ ಅಲ್ಲ ಅಂತೇಳಿ ಇವ್ರು ಯಾಮಾರಿದ್ದಾರೆ, ತಾಯಿ ತಂದೆ ಯಾಮಾರಿದ್ದಾರೆ. ಇವತ್ತು ರಾತ್ರಿ 12 ಗಂಟೆಗೆ ಹೋದ್ರೆ 10 ಗಂಟೆಗೆ ಹೋದ್ರೆ ಗೊತ್ತಾಗಲಿಲ್ಲ. ಅದು ನೇಣು ಹಾಕ್ತೀನಿ. ಮತ್ತು ನಾನು ಕನಪಲ್ಲಿ ನಮ್ಮದು ನಮ್ಮ ಮಳೆ ಅದು ಬಂದು ಮೂಡಚಿಂತಲಹಳ್ಳಿ. ಅವ್ರು 1 ವರ್ಷದಿಂದ ಕರ್ಕೊಂಡೋಗಿ ಮನೇಲಿ ಇಟ್ಕೊಂಡಿದ್ರು. 1 ವರ್ಷದಿಂದ ಕರ್ಕೊಂಡು ಮನೇಲಿ ಇಟ್ಕೊಂಡ್ರೆ ರಾತ್ರಿ ಏನಾಯಿತು ಅಂತ ಗೊತ್ತಿಲ್ಲ. ರಾತ್ರಿ 12 ಗಂಟೆ 10 ಗಂಟೆ ಜಗಳ ಆಯಿತು. ಜಗಳ ಆದಮೇಲೆ ಕರ್ಕೊಂಬಂದು ಕಾಶಹಳ್ಳಿ ಹತ್ರ ನೇಣು ಹಾಕೊಂಡಿದ್ದಾರೆ. ಅದೇನು ನಡುತ್ತೋ ಅಂತ ನಮ್ಗೆ ಕನ್ಫರ್ಮ್ ಗೊತ್ತಾಗಬೇಕು. ನಾವು ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ. ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ. ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ 8971212943. ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ 9964465953.